ಟಾಕ್ಸಿಕ್ ಟೀಸರ್. ಬೆಳಗಿನಿಂದ ಸಿಕ್ಕಾಪಟ್ಟೆ ಕಾಮೆಂಟ್ಸು, ಟಾಕ್ಸಿಕ್ ಟೀಸರ್ ರಿವ್ಯೂ ಮಾಡಲ್ವಾ, ಟಾಕ್ಸಿಕ್ ಟೀಸರ್ ರಿವ್ಯೂ ಮಾಡಿ ಅಂಥೇಳಿ. ನಾವು ಕೂಡ ನೋಡಿದ್ವಿ ಟೀಸರ್ನ, ಮಾತೇ ಹೊಡ್ತಾ ಇಲ್ಲ. ಎಂಥ ಟೀಸರು, ಗೀತು ಮೋಹನ್ ಅವರು ಎಂಥ ಕಾನ್ಸೆಪ್ಟ್ಸು, ಹೆಂಗೆ ಅದನ್ನು ಡೈರೆಕ್ಟ್ ಮಾಡಿದ್ದಾರೆ, ಯಶ್ ಅವರು ಅದನ್ನು ಹೆಂಗೆ ಸಖತ್ತಾಗಿ ಮಾಡಿದ್ದಾರೆ, ಪರ್ಫಾರ್ಮೆನ್ಸು ಮಾಡಿದ್ದಾರೆ ಅಂದರೆ ಹಂಗಿಂಗೆ ಮಾಡಿಲ್ಲ ಯಶ್ ಅವರು. ಅದರಲ್ಲಿ ತುಂಬ ಚೆನ್ನಾಗಿದೆ. ವಿಷಕಾರಿ, ಟಾಕ್ಸಿಕ್, ದೊಡ್ಡದಾಗಿ ಏನಾದ್ರು ಮಾಡಬೇಕು ಅನ್ನೋ ಕನಸು ಹಂಬಲ ಅವ್ರಿಗಿತ್ತು. ಆ ಮೂವಿಗೆ ಯಾರು ಡೈರೆಕ್ಟರ್ ಆಗ್ತಾರೆ, ಯಾರು ಏನು ಸ್ಟೋರಿ ಇರುತ್ತೆ ಅನ್ನೋ ಕುತೂಹಲ ಬಹಳ ಇತ್ತು. ಆಮೇಲೆ ರಿವೀಲ್ ಆಯಿತು ಗೀತು ಮೋಹನ್ ಅವರು ಇದನ್ನು ಡೈರೆಕ್ಟ್ ಮಾಡ್ತಾರೆ, ಲಾರ್ಜ್ ಸ್ಕೇಲ್ನಲ್ಲಿ ಇದನ್ನು KV ಅನ್ನೋರು ಇದನ್ನು ಪ್ರೊಡ್ಯೂಸ್ ಮಾಡ್ತಾರೆ, ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗೋ ಲೆಕ್ಕಾಚಾರ ಇದೆ ಅಂಥೇಳಿ. ಟೀಸರ್ನಲ್ಲೂ ಕೂಡ, ಈ ಟೀಸರ್ನಲ್ಲಿ ಹಿಂದೆಲ್ಲ ಕೆಲವಷ್ಟು ಗ್ಲಿಮ್ಸನ್ನು ರಿಲೀಸ್ ಮಾಡಿದರು, ಅದರಲ್ಲೂ ಕೂಡ ಹಾಗೆ ಇಂಟರ್ನ್ಯಾಷನಲ್ ಫೀಲ್ ಇತ್ತು. ಇದರಲ್ಲಂತೂ ಪ್ರಾಪರ್ ಇಂಟರ್ನ್ಯಾಷನಲ್ ವೈಬ್ಸ್ ಇದ್ದಾವೆ. ಅಗೇನ್ ಇದು ಕಂಟೆಂಪ್ರರಿ, ಈಗಿನ ಕಾಲದ್ದು ಅಂತ ಅನ್ನಿಸ್ತಾ ಇಲ್ಲ. ಆ ವಾಹನಗಳ ಸೆಲೆಕ್ಷನ್, ಆ ಅಟೈರ್, ಆ ಕಾಸ್ಟ್ಯೂಮ್ಸ್, ಆ ಸ್ಫೋಟಕವನ್ನು ಬಳಸಿರೋದು, ಆಮೇಲೆ ಓವರಾಲ್ ನೋಡಿದಾಗ ಏನಿಲ್ಲ ಅಂದರೂ ಒಂದು 30-40 ವರ್ಷ 50 ವರ್ಷ ಹಿಂದೆ ನಡೆದಿರೋದಾ ಗೊತ್ತಿಲ್ಲ. ನನಗೆ ಅದ್ರ ಬಗ್ಗೆ ಅಷ್ಟು ಇನ್ಫಾರ್ಮೇಷನ್ ಇಲ್ಲ. ನಿಮ್ಗೆ ಯಾರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಯಾವ ಟೈಮ್ದು ಇದು ಸ್ಟೋರಿ ಅಂತ ಏನಾದರೂ ಆಲ್ರೆಡಿ ಲೀಕ್ ಆಗಿದೆಯಾ, ಐ ಡೋಂಟ್ ನೋ. ಮತ್ತು ನನಗೆ ಹಂಗೆ ಅನ್ನಿಸ್ತು, ಕಂಟೆಂಪ್ರರಿ ಅಲ್ಲ, ಸ್ವಲ್ಪ ಹಿಂದಿಂದು, ಕೆಲ ದಶಕಗಳಾದರೂ ಕೂಡ ಇದು ಹಿಂದಿನ ಟೈಮ್ನಲ್ಲಿ ನಡೆದಿರೋ ಸ್ಟೋರಿ ಥರ ಕಾಣಿಸ್ತು. ಹಾಗೆ ಇಂಟರ್ನ್ಯಾಷನಲ್ ಸ್ಕೇಲ್ ಇದರಲ್ಲಿ ಕಾಣಿಸ್ತಾ ಇದೆ. ಇಡೀ ಮೂವಿನೇ ಹಾಲಿವುಡ್ಡ, ಇಂಟರ್ನ್ಯಾಷನಲ್ಲ, ಅಥವಾ ಒಂದು ಪರ್ಟಿಕ್ಯುಲರ್ ಸೆಕ್ಷನ್ ಅದಷ್ಟೇ ಕತ್ತರಿಸಿ ಕೊಟ್ಟಿದ್ದಾರಾ, ಅದಿನ್ನೂ ಕೂಡ ಸ್ಪಷ್ಟವಾಗ್ತಿಲ್ಲ. ಆದರೆ ಯಶ್ ಅವರ ಲುಕ್ ಆ್ಯಂಡ್ ಫೀಲ್ ಎಲ್ಲ ಇದೆಯಲ್ಲ, ಅದು ಗ್ಲೋಬಲ್ ಆಡಿಯನ್ಸ್ಗೆ ಅಪೀಲ್ ಆಗೋ ಥರನೇ ಇದೆ. ಇಂಟರ್ನ್ಯಾಷನಲ್ ವೈಬನ್ನು ನಾವಲ್ಲಿ ನೋಡೋಕೆ ಕಾಣಿಸ್ತಾ ಇದೆ. ಜೊತೆಗೆ ಫೈನಲಿ ಹೆಸರೇ ಹೇಳಿದ ಹಾಗೆ ಟಾಕ್ಸಿಕ್ ಅಂತ ಹೆಸರೇ ಇಟ್ಟ ಮೇಲೆ ಟಾಕ್ಸಿಕ್ ಮಾಸ್ಕ್ಯುಲಿನಿಟಿ ಅದನ್ನು ನಾವು ಇಲ್ಲಿ ನಿರೀಕ್ಷೆ ಮಾಡ್ಬೋದು ಅಂತ ಅಂದ್ಕೊಂಡಿದ್ವಿ. ಮೊದಲ ಗ್ಲಿಮ್ಸ್ನಲ್ಲೂ ಕೂಡ ಹಿಂದೆ ರಿಲೀಸ್ ಆಗಿತ್ತಲ್ಲ, ಅದರಲ್ಲಿ ಆ ಬಂದೂಕನ್ನೆಲ್ಲ ಚೀಪ್ ಅದೆಲ್ಲ ಇದೆಯಲ್ಲ, ಅದೆಲ್ಲ ತೋರಿಸಿದ್ರಲ್ಲ, ಅಲ್ಲಿಂದ ಹಿಡಿದು ಟೀಸರ್ನಲ್ಲೂ ಕೂಡ ಅದು ಆ ಟಾಕ್ಸಿಕ್ ಮಾಸ್ಕ್ಯುಲಿನಿಟಿ ಕಂಟಿನ್ಯೂ ಆದಂಗೆ ಕಾಣಿಸ್ತಾ ಇದೆ. ಇತ್ತೀಚಿನ ಇದು ಹೊಸ ಟ್ರೆಂಡ್, ಮುಂಚೆ ಇರಲಿಲ್ಲ ಅಂತಿಲ್ಲ. ಇದು ಈಗಿನ ಪ್ರೊಡಕ್ಷನ್ ಕೇಪಬಿಲಿಟೀಸನ್ನು ಬಳಸ್ಕೊಂಡು ಅದನ್ನು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗಲಾಗ್ತಾ ಇದೆ. ಅಲ್ಲಿ ಯಾರದು ಸತ್ತಿರ್ತಾರೆ, ಫ್ಯೂನರಲ್ ಮಾಡ್ತಿರ್ತಾರೆ, ಅಂತಿಮ ಸಂಸ್ಕಾರ. ಈ ಅಂತಿಮ ಸಂಸ್ಕಾರನಾದರೂ ಇವನಿಗೆ ನಾನು ನೆಮ್ಮದಿಯಿಂದ ಮಾಡಬೇಕು ಅಂತ ಬಯಸ್ತೀನಿ, ಅವನಿಲ್ಲಿ ಬರಲ್ಲ ಅಲ್ವಾ ಅಂತ ಹೇಳಿದಾಗ, ಇಷ್ಟೊಂದು ಸೆಕ್ಯೂರಿಟಿ ಮಾಡ್ಕೊಂಡಿದ್ದೀವಿ, ಹುಚ್ಚರ ಬರೋಕ್ಕೆ ಅನ್ನೋ ಒಂದು ಡೈಲಾಗ್ ಬರುತ್ತೆ. ಅಷ್ಟಾಗ್ತಿದ್ದಿದೆ ತಡ, ಇದ್ದಕ್ಕಿದ್ದ ಹಾಗೆ ಕಾರ್ನಲ್ಲಿ ಆ ಎಂಟ್ರಿನೇ ಟಾಕ್ಸಿಕ್ ಆಗಿದೆ, ಫುಲ್ ವಿಷಕಾರಿಯಾಗಿದೆ. ಬರೋದು ಡಬಾರ್ ಅಂತ